ಅವರೆಲ್ಲ ಆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು. ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಿ ವಿವಿಧ ಕಡೆ ಸೇವೆ ಸಲ್ಲಿಸುತ್ತಿರುವ ಅವರು ಇದೀಗ ಒಟ್ಟಿಗೆ ಸೇರಿ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು. ಅಷ್ಟೇ ಅಲ್ಲದೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದರು. ಹಾಗಿದ್ದರೆ ಯಾರು ಆ ವಿದ್ಯಾರ್ಥಿಗಳು ಅಂತೀರಾ? ಈ ಸ್ಟೋರಿ ನೋಡಿ. ಆವರಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ. ಸರ್ಕಾರಿ ಪ್ರೌಢಶಾಲೆಯ 2006-7ನೇ ಸಾಲಿನಲ್ಲಿ SSLC ಓದಿದ್ದ ವಿದ್ಯಾರ್ಥಿಗಳು. ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿ ಗುರುಗಳಿಗೆ ವಂದನೆ ಸಲ್ಲಿಸಿದ ಹಳೆಯ ವಿದ್ಯಾರ್ಥಿಗಳು. ವಿದ್ಯೆ ಕಲಿಸಿದ ಗುರುಗಳಿಗೆ ಪುಷ್ಪವೃಷ್ಟಿ ಸುರಿಸಿ ವಂದನೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು, ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುತ್ತಿರುವ ಸ್ನೇಹಿತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಆವರಗೆರೆ ಗ್ರಾಮದಲ್ಲಿ. ಹೌದು, ಆವರಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2006-7ನೇ ಸಾಲಿನಲ್ಲಿ SSLC ಓದಿದ್ದ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಮಾಡಿ ಇದೀಗ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ಅವರೆಲ್ಲ 20 ವರ್ಷಗಳ ಬಳಿಕ ಮತ್ತೆ ಅದೇ ಶಾಲೆಯಲ್ಲಿ ಒಟ್ಟಿಗೆ ಸೇರಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸುಮಾರು 50ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಬಾಲ್ಯದ ತುಂಟಾಟಗಳನ್ನ ಮೆಲುಕು ಹಾಕಿ ಸಂಭ್ರಮಿಸಿದರು. ಇಲ್ಲಿ ಆಗಮಿಸಿರುವಂತಹ ನಮ್ಮ ಎಲ್ಲಾ ಗುರುಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ, ಧನ್ಯವಾದಗಳನ್ನು ಅರ್ಪಿಸ್ತಾ, ಗುರುವಿಲ್ಲದ ಬದುಕಿಲ್ಲ, ಗುರುವಿಲ್ಲದೆ ನಾವಿಲ್ಲ, ಗುರುವೇ ನೀನೇ ಶಕ್ತಿ, ಗುರುವೇ ನಮಗೆ ಮುಕ್ತಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಪೂಜ್ಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗೌರವಾನ್ವಿತ ಅತಿಥಿಗಳೇ, ನಮ್ಮ ಶಾಲೆಯ ಪ್ರೀತಿಯ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸಹಪಾಠಿಗಳೇ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಅತ್ಯಂತ ಅರ್ಥಪೂರ್ಣ ಹಾಗೂ ಗೌರವಾನ್ವಿತ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಗುರುವಿನ ಮಾರ್ಗದರ್ಶನವಿಲ್ಲದೆ ವಿದ್ಯಾರ್ಥಿಯ ಯಶಸ್ಸು ಸಾಧ್ಯವಿಲ್ಲ. ಇಂದು ನಾವು ಯಾವ ಸ್ಥಾನದಲ್ಲಿದ್ದರೂ ಅದಕ್ಕೆ ಮೂಲ ಕಾರಣ ನಮ್ಮ ಶಿಕ್ಷಕರ ಶ್ರಮ, ತ್ಯಾಗ ಮತ್ತು ಪ್ರೀತಿ. ಅವರಿಲ್ಲದೆ ನಮ್ಮ ಭವಿಷ್ಯ ಅಸಾಧ್ಯ. ನಮಗೆ ಪಾಠಗಳನ್ನು ಮಾತ್ರವಲ್ಲದೆ ಜೀವನದ ಮೌಲ್ಯಗಳು, ಶಿಸ್ತು, ಸಂಸ್ಕಾರ ಮತ್ತು ಸತ್ಯನಿಷ್ಠೆಯನ್ನು ಕಲಿಸಿದ್ದಾರೆ. ಗುರುವಿನ ಋಣವನ್ನು ತೀರಿಸಲಾಗದು, ಆದರೆ ಜೀವನ ಪೂರ್ತಿ ಗೌರವದಿಂದ ನೆನಪಿಸಿಕೊಳ್ಳಬಹುದು. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುವುದಕ್ಕಿಂತಲೂ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗುವಂತೆ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಎಲ್ಲ ಗುರುಗಳಿಗೆ ಹೃದಯಪೂರ್ವಕ ವಂದನೆಗಳು. ಅವರು ಸದಾ ಆರೋಗ್ಯದಿಂದ ಸಂತೋಷದಿಂದ ಇರಲಿ ಹಾಗೂ ಇನ್ನೂ ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿಸಲಿ ಎಂದು ಹಾರೈಸುತ್ತೇನೆ. ಹಾಗೂ ನಾವು ಎಲ್ಲರೂ ಇಲ್ಲಿ ಸ್ನೇಹ ಸಮ್ಮಿಲನ ಎಂಬ ಸುಂದರ ನೆನಪುಗಳ ಹಬ್ಬವನ್ನು ಒಟ್ಟಾಗಿ ಆಚರಿಸಲು ಸೇರಿದ್ದೇವೆ. ನಾವು ಪ್ರತಿದಿನ ಜೊತೆಯಲ್ಲಿದ್ದಾಗ ಸ್ನೇಹದ ಮೌಲ್ಯ ತಿಳಿಯಲಿಲ್ಲ, ಆದರೆ ದೂರವಾಗುವ ಸಮಯದಲ್ಲಿ ಸ್ನೇಹದ ಆಳ ಅರಿವಾಗುತ್ತದೆ. ಈ ಸ್ನೇಹ ಸಮ್ಮಿಲನ ನಮಗೆ ಮತ್ತೆ ಒಂದು ಬಾರಿ ಹಳೆಯ ದಿನಗಳಿಗೆ ಹಿಂದಿರುಗಿದ ಅನುಭವ ನೀಡಿದೆ. ನಮ್ಮ ಜೀವನ ಎಷ್ಟೇ ಬದಲಾಗಿದ್ದರೂ ಈ ಸ್ನೇಹ ಮಾತ್ರ ಎಂದಿಗೂ ಬದಲಾಗಬಾರದು, ಬದಲಾಗುವುದೂ ಇಲ್ಲ. ನಮ್ಮ ಸ್ನೇಹ ಇನ್ನೂ ವರ್ಷಗಳವರೆಗೆ ಇದೇ ರೀತಿ ನಗುತ್ತಾ ಜೊತೆಯಾಗಿ ಸಾಗಲಿ ಎಂದು ಹಾರೈಸುತ್ತೇನೆ. ನಾನು ಕೂಡ MA BEd ಮಾಡ್ಕೊಂಡು ಶಿಕ್ಷಕನಾಗಬೇಕಂತ ತುಂಬ ಪ್ರಯತ್ನ ಪಟ್ಟೆ ಸರ್. 2 ಸಾರಿ KSET ಅಟೆಂಡ್ ಮಾಡಿದೆ, ಆಮೇಲೆ NET ಅಟೆಂಡ್ ಮಾಡಿದೆ ಸರ್, ಆಗಿಲ್ಲ. ಆಮೇಲೆ TET 5 ಸಾರಿ ಪಾಸ್ ಮಾಡಿದ್ದೀನಿ, ಮೊನ್ನೆ ಕೂಡ ಮಾಡಿದ್ದೀನಿ, 1 or 2 ಆಗಿದೆ.
ಶಿಕ್ಷಕನಾಗಬೇಕಂತ ಹೊರಟೆ, ಬಟ್ ಕಾರಣಾಂತರದಿಂದ ಆಗಲಿಲ್ಲ. 2016ರಲ್ಲಿ ನಾನು ಪೊಲೀಸ್ ಆಗಿ ಆಯ್ಕೆ ಆದೆ ಕಾರವಾರದಲ್ಲಿ. ಅದಾದಮೇಲೆ ಊರಿಗೆ ಹತ್ರ ಆಗ್ಬೇಕಂತೇಳಿ ಟೋಟಲ್ 4 ಜಾಬ್ನ ರಿಸೈನ್ ಮಾಡಿ ಪ್ರೆಸೆಂಟ್ ಈಗ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಈಗ ಆಸ್ ಎ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈಗ ನೆಕ್ಸ್ಟು PSI ಇಲ್ಲ ಅಂತಂದರೆ ನಾನು ಲೆಕ್ಚರಿಗೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಇದಕ್ಕೆಲ್ಲ ಬೇಸಿಕ್ ಅಂದರೆ ನಿಮ್ಮ ಕಡೆಯಿಂದ ಸರ್. ನಾನು 10th ಏನು ಕಲ್ತಿದ್ದೆ ಅದು ಎಲ್ಲ ಕೂಡ CETಗೆ ನನಗೆ ವರ್ಕ್ ಆಗ್ತಾ ಇದೆ. ಸೋಷಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತು ನಮ್ಮ ಗಣೇಶ್ ಸರ್ ಹೇಳ್ಕೊಟ್ಟಂಥ ಕನ್ನಡ ವ್ಯಾಕರಣ, ನಾನು ಕೂಡ MA ಕನ್ನಡ. ಹೀಗಾಗಿ ವ್ಯಾಕರಣ ಆಗಿರ್ಬೋದು ಕಲಿತು ಈಗ ಪ್ರೆಸೆಂಟ್ ಹೊಸಪೇಟೆ DSP ಆಫೀಸಲ್ಲಿ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ 2006-7ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಗುರುಗಳು ಕೂಡ ಆಗಮಿಸಿದ್ದು ವಿಶೇಷವಾಗಿತ್ತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳು ಆಗಮಿಸುತ್ತಿದ್ದಂತೆ ಅವರ ಮೇಲೆ ಪುಷ್ಪವೃಷ್ಟಿ ಸುರಿಸಿ ಸಂಭ್ರಮಿಸಿದರು. ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದ ಪ್ರಯುಕ್ತ ಶಾಲೆಯಲ್ಲಿ ಶಾರದಾ ಪೂಜೆ ಹಮ್ಮಿಕೊಂಡಿದ್ದು, ಪೂಜೆ ಸಲ್ಲಿಸಿದ ಹಳೆಯ ವಿದ್ಯಾರ್ಥಿಗಳು ಸರ್ವರಿಗೂ ವಿದ್ಯಾ ಬುದ್ಧಿ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಮೊದಲು ಧನ್ಯವಾದಗಳನ್ನು ಹೇಳ್ತಾ, ನಾನು 2ನೇ ಬಾರಿ ಈ ಗುರುವಂದನಾ ಕಾರ್ಯಕ್ರಮ ಈ ಅವರ್ಗೆರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಈ ಹಿಂದೆ ಒಂದು 5-6 ವರ್ಷದ ಹಿಂದೆ 2005-6ನೇ ಸಾಲಿನವರು ಮಾಡಿದರು. ಆವಾಗೊಮ್ಮೆ ಬಂದಿದ್ವಿ. ಈ ಕಾಲೇಜನ್ನು ನಾವು 2007 ಆಗಸ್ಟ್ ಜುಲೈ 31ನೇ ತಾರೀಕು ನಾನು ಬಡ್ತಿಯನ್ನು ಹೊಂದಿ ನಾನು ಗುತ್ತಲ ಹಾವೇರಿ ಜಿಲ್ಲಾ ಅಲ್ಲಿಗೆ ತೆರಳಿದೆ ಉಪನ್ಯಾಸಕನಾಗಿ. ಇಲ್ಲಿ 4.5 ವರ್ಷ ನನ್ನ ಸೇವೆಯನ್ನು ಸಲ್ಲಿಸಿದ್ವಿ. 2002 ಅಕ್ಟೋಬರ್ 7ನೇ ತಾರೀಕು ನಾನು ಈ ಶಾಲೆಗೆ ಬಂದೆ. ಈ ಶಾಲೆಗೆ ನಾನು ರಜದ ಅವಧಿಯಲ್ಲಿ ಬಂದೆ. ಮತ್ತು ನಾನು ಬರುವಾಗ ನನ್ನ ಹುದ್ದೆ ಇಲ್ಲಿರಲಿಲ್ಲ. ನಾನು ಬರುವಾಗ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿಸ್ಕೊಂಡು ಒಂದು ಎಕ್ಸ್ಟ್ರಾ ಒಂದು ಶಿಕ್ಷಕ ಹುದ್ದೆಯನ್ನು ಇಲ್ಲಿ ಕ್ರಿಯೇಟ್ ಮಾಡಿಸ್ಕೊಂಡು ಬಂದಿದ್ದೆ. ಹಾಗೆ ನಾನು ಬರೋದಕ್ಕಿಂತ ಒಂದು 2 ತಿಂಗಳ ಮುಂಚೆ ನನ್ನ ಚನ್ನಗಿರಿ ತಾಲೂಕು ನಟರಾಜ್, ನಾವು ಅಕ್ಕಪಕ್ಕ ಹಳ್ಳಿಯವರು, ಅವರವರಿಗೂ ನಮ್ಮವರಿಗೂ ಒಂದು 5 ಕಿಲೋಮೀಟ್ರ್ ಅಂತರ ಇದೆ. ಇಬ್ಬರೂ ಒಂದೇ ತಾಲೂಕಿನಿಂದ ಒಂದೇ ಪರಿಸರದಿಂದ ಇಲ್ಲಿಗೆ ಬಂದ್ವಿ. ಮತ್ತು ನಾವು 2007ರವರೆಗೆ ಒಂದು ಅಣ್ಣ ತಮ್ಮಂದರಂತೆ ಜೊತೆಗೆ ಇದ್ವಿ. ಅವರು ನಾವು ಎಲ್ಲ ಅತ್ಯಂತ ಆತ್ಮೀಯವಾಗಿ ನಮ್ಮ ವೃತ್ತಿ ಜೀವನವನ್ನು ಅತ್ಯಂತ ಸಂತೋಷದಿಂದ ನಿರ್ವಹಿಸಿದ್ವಿ. ಈ ಶಾಲೆಯಲ್ಲಿ ಭಾಳಷ್ಟು ಜನ ಶಿಕ್ಷಕರು ಸೇವೆ ಸಲ್ಲಿಸೋಗಿದ್ದಾರೆ. ನಾನು ನೋಡಿದಂಗೆ ಇದು 2ನೇ ಗುರುವಂದನಾ ಕಾರ್ಯಕ್ರಮ. ಈ ಹಿಂದೆ ನಾನು ಮೂರನೇದು ನಾನು ನೋಡಿದಂತೆ 3ನೇ ಗುರುವಂದನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿದ್ದೆ, 2 ಕಾರ್ಯಕ್ರಮದಲ್ಲಿ ಇರಲಿಕ್ಕೆ ಆಗಲಿಲ್ಲ. ಹೋದ ಸಲನೂ ನನಗೆ TET ಎಕ್ಸಾಮ್ ಚೀಪಾಗಿ ಹಾಕಿದ್ರು. ಹಾಗಾಗಿ ಈಶ್ವರಮ್ಮ ಪ್ರೌಢಶಾಲೆಗೆ ಹೋಗ್ಬೇಕಾಯ್ತು 1 ಗಂಟೆಗೆ. ಗೀತಾ ಮೇಡಮ್ನವರು ಬಗ್ಗೆ ಹೇಳಿದರು, ರೇಣುಕಾ ಪ್ರಸಾದ್ ಸರು, ಯಾಕಂದರೆ ಅವ್ರ ಜೊತೆಗೆ ಇವ್ರು ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ನಾನು ಕೂಡ ಮೇಡಮ್ನು ಹೋದರು, ನಾನು ಕೂಡ TET ಎಕ್ಸಾಮ್ ಇತ್ತು, ಹೋಗ್ಬಿಟ್ಟೆ. ಈ ವಿದ್ಯಾರ್ಥಿಗಳು ಕೂಡ 6-7ನೇ ವಿದ್ಯಾರ್ಥಿಗಳು ಬಂದು ನನ್ನನ್ನು, ಸರ್ ನಾವು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು, ಅವಕಾಶ ಮಾಡಿಕೊಡಿ ಅಂದರು. ಆಗಲಿ ನಮ್ಮ STMCಯನ್ನು ಕೇಳಿಬಿಡು. STMC ಅಧ್ಯಕ್ಷರಿದ್ದಾರೆ ಪರಮೇಶ್ವರಣ್ಣವರು, ಹಾಗೆ ಉಪಾಧ್ಯಕ್ಷರು ಬಾನಣ್ಣವರಿದ್ದಾರೆ, ಹನುಮಂತಣ್ಣವರು. ಈಗ ನಮ್ಮ ಊರಿನ ಗ್ರಾಮದ ಹಿರಿಯರನ್ನ ಕೇಳಿಬಿಟ್ಟು ಮಾಡ್ರಪ್ಪ ಅಂತೇಳಿ ನಾನು ಹೇಳಿದೆ ಅವಾಗ. ಸೊ ಅದಾದಮೇಲೆ 2ನೇ ಸಲಕ್ಕೆ ಬಂದರು, ನನಗೆ ಕಾರ್ಡ್ ಕೊಟ್ಟರು, ರೆಡಿ ಮಾಡ್ಕೊಂಡಿದ್ದೇವೆ ನಾವು ಅಂಥೇಳಿ. ಸಂತೋಷ ಆಯ್ತು, ಖುಷಿ ಆಯಿತು. ಎಲ್ಲರೂ ಸೇರಿದ್ದೀರಿ, ಆರಾಮಾಗಿ ಎಂಜಾಯ್ ಮಾಡಿರಿ. ಇವತ್ತು ಪೂರ್ತಿ ಇಲ್ಲೇ ಕಾಲ ಕಳೀರಿ. ನಿಮ್ಮ ಶಾಲೆ, ನಿಮ್ಮೂರು, ನೀವು ಕಲ್ತಂಥ ಶಾಲೆ. ಜೊತೆಗೆ ಏನಾದರೂ ಉತ್ತಮವಾಗಿರುವಂಥ ವಿದ್ಯಾರ್ಥಿಗಳಿದ್ದರೆ ನೀವೆಲ್ಲ ಒಂದು ಸಂಘಟನೆ ಮಾಡಿಕೊಂಡು ಈ ಶಾಲೆಯ ಡೆವಲಪ್ಮೆಂಟ್ಸ್ ಏನಾದರೂ ಕೆಲಸ ಮಾಡಿರಿ, ಕೈ ಜೋಡಿಸ್ರಿ ಅಂತೇಳಿ. ಪ್ರಪಂಚದಲ್ಲಿ ನಾನು ಪದೇ ಹೇಳ್ತಾ ಇರ್ತೀನಿ, ಎಂತೆಂಥ ಕಾರ್ಯಕ್ರಮಗಳು ನಡೀತದೆ,
ಆದರೆ ಗುರುವಂದನೆ ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿ ನಡೀತಿದೆ. ತಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ತೆಗೆಸಿ ನಿಮ್ಮಲ್ಲಿ ಬೆಳಕನ್ನು ನೀಡ್ತಕ್ಕಂಥ ಗುರುಗಳಿಗೆ ನೀವು ವಂದನೆ ಮಾಡ್ತಾ ಇದ್ದೀರಿ ಅಂತೇಳಿದರೆ ನಿಮ್ಮಲ್ಲೂ ಕೂಡ ಯಾವುದೋ ಒಂದು ಬೆಳಕು ಕೆಲಸ ಮಾಡಿದೆ ಅಂತ ಅರ್ಥ. ನಿಮ್ಮಲ್ಲಿಯೂ ಕೂಡ ಒಂದು ಬೆಳಕಿದೆ ಅಂತ. ಬೆಳಕು ಅಂತೇಳಿದರೆ ಅದಕ್ಕೆ ಸಣ್ಣ ಅರ್ಥವನ್ನು ಕೊಡೋಕೆ ಹೋಗಬೇಡಿ. ಬೆಳಕು ಅಂತಕ್ಕಂಥದ್ದು ನಿಮ್ಮ ಎಲ್ಲ ಅಂಧಕಾರವನ್ನು ಕೂಡ ತೊಲಗಿಸಿ ನಿಮ್ಮಲ್ಲಿ ಜ್ಞಾನವೆಂಬ ಬೆಳಕನ್ನು ಬಿತ್ತಕ್ಕಂಥದ್ದು. ಅಂತಹ ಗುರುಗಳಿಗೆ ನೀವಿವತ್ತು ಒಂದು ಕಾರ್ಯಕ್ರಮ ಆಯೋಜಿಸಿ ಮಾಡ್ತಾ ಇದ್ದೀರಿ. ನಿಮಗೆ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಅದು ಬರಲು ಒಂದು ಚಪ್ಪಾಳೆ. ನಾನು ಈ 1995 ಜೂನ್ 30ಕ್ಕೆ ಇಲ್ಲಿ ಬಂದೆ. ಅದಕ್ಕೆ ಕಾರಣ ನಮ್ಮ ASRP ಅವರು. ಸರ್ ಈಗ ಎಲ್ಲೆಲ್ಲೋ ತಿರುಗಿ ಬಂದುಬಿಟ್ಟು ಅತಂತ್ರ ಆಗಿಬಿಟ್ಟಿದ್ದೀನಿ, ಏನು ಮಾಡೋದು ಅಂತ. ಎಲ್ಲಪ್ಪ ಅಂತ ಆಮೇಲೆ ವೀರಯ್ಯನವ್ರು ಇದ್ದರು. ಆಮೇಲೆ ಇವರು ಹಿರಣ್ಯ ಪ್ರಸಾದ್ ಬರೆದ್ಬಿಡ್ರಿ ಸುಮ್ಮನೆ ಕೊಟ್ಬಿಡೋಣ ಅತ್ಲಾಗ ಅವ್ರಿಗೆ. ಆ ವೀರಯ್ಯನವ್ರು ಬರೆದ್ರು. ಇವ್ರು ಏನು ಬರ್ತಾರೆ ಅಂತ ನೋಡಲಿಲ್ಲ, ಸುಮ್ಮ ಸೈನ್ಯಾಗ ಕೊಟ್ಬಿಡ್ರಿ. ಆಯ್ತು ತಗೊಂಡೋಗ. ಇವ್ರದ್ದು ಹೆಂಗೆ ಅಂದರೆ ಬೋಲ್ಡ್ನೆಸ್ಸು ಆಗ್ಬೇಕಪ್ಪ ಕೆಲಸ. ಒಟ್ಟು ಅದನ್ನು ತೊಗೊಂಡೋಗಿ ಕೊಟ್ಟು DDPRSನಾಗೆ ಸದ್ಯ ಬರ್ಸ್ಕೊಂಬಂದ್ರಲ್ಲ ಅಂತೇಳಿ ನನಗೆ ಇಲ್ಲಿಗೆ ಸ್ಥಾನ ಕೊಟ್ಬಿಟ್ರು. ನೋಡಿರಿ ಎಂಥ ಒಳ್ಳೆ ಊರು ಸಿಕ್ತು ನನಗೆ. ಒಟ್ಟಿನಲ್ಲಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನದ ಮೂಲಕ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆ ಸೇರಿ ತಮ್ಮ ಬಾಲ್ಯವನ್ನ ಮೆಲುಕು ಹಾಕಿ ಸಂಭ್ರಮಿಸಿದಂತೂ ಸುಳ್ಳಲ್ಲ.